ಓಂ ಶಾಂತಿ. ಮುರಳಿ ದಿನಾಂಕ 27/1/26. ಬಾಗ್ದಾದ ಮಧುಬನ್. ಬಾಬಾ ತಿಳಿಸ್ತಾ ಇದ್ದಾರೆ, ಮೀಠೆ ಬಚ್ಚೆ, ಕದಂ ಕದಂ ಶ್ರೀಮತ್ ಪರ್ ಚಲೋ, नहीं तो माया देवाला निकाल देगी. यह आंखें बहुत धोखा देती है, इनकी बहुत बहुत संभाल करो. ಬಾಬಾ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಹೆಜ್ಜೆ ಹೆಜ್ಜೆಗೂ ಶ್ರೀಮತದ ಪ್ರಕಾರ ನಡೀರಿ. ಇಲ್ಲ ಅಂದ್ರೆ ಮಾಯೆ ದಿವಾಳಿಯನ್ನಾಗಿ ಮಾಡಿಬಿಡುತ್ತದೆ. ಈ ಕಣ್ಣುಗಳು ಬಹಳ ಮೋಸ ಕೊಡುತ್ತದೆ, ಇದರದು ಬಹಳ ಬಹಳ ಸಂಭಾಲನೆ ಮಾಡ್ಕೋಬೇಕು ಅಂತಾರೆ ಬಾಬಾ. ಪ್ರಶ್ನೆ: किन बच्चों से माया बहुत विकर्म कराती है, ಯಜ್ಞ ಮೇ ವಿಘ್ನ ರೂಪ ಕೌನ ಹೈ? ಯಾವ ಮಕ್ಕಳಿಂದ ಮಾಯೆ ಬಹಳ ವಿಕರ್ಮಗಳನ್ನ ಮಾಡಿಸ್ತದೆ, ಯಜ್ಞದಲ್ಲಿ ವಿಘ್ನ ರೂಪ ಯಾರಾಗಿದ್ದಾರೆ? ಉತ್ತರ: जिन्हें अपना अहंकार रहता है उनसे माया बहुत विकर्म कराती है. ಯಾರಿಗೆ ತಮ್ಮ ಅಹಂಕಾರ ಇರುತ್ತೆ ಅವರಿಂದ ಮಾಯೆ ಬಹಳಷ್ಟು ವಿಕರ್ಮಗಳನ್ನ ಮಾಡಿಸ್ತದೆ. ऐसे ಮಿಥ್ಯಾ ಅಹಂಕಾರ ವಾಲೆ ಮುರಳಿ ಬಿ ನಹಿ ಪಡತೆ. ಅಂತಹ ಮಿಥ್ಯಾ ಅಹಂಕಾರ ಉಳ್ಳಂಥವರು ಮುರಳಿಯನ್ನು ಸಮೇತ ಓದೋದಿಲ್ಲ ಅಂತಾರೆ ಬಾಬಾ. ऐसी गफलत करने से ಮಾಯಾ ಥಪ್ಪಡ್ ಲಗಾಯೆ ವರ್ತ್ ನಾಟ್ ಎ ಪೆನ್ನಿ ಬನಾ ದೇತಿ ಹೈ. ಆ ರೀತಿ ಹುಡುಗಾಟಿಕೆಯನ್ನ ಮಾಡೋದ್ರಿಂದ ಮಾಯೆ ಪೆಟ್ಟನ್ನ ಕೊಟ್ಟು ಒಂದು ಪೈಸೆಗೂ ಬೆಲೆ ಇಲ್ಲದ ಇರುವ ಹಾಗೆ ಮಾಡಿಬಿಡುತ್ತದೆ. यज्ञ में विघ्न रूप वो है जिनकी बुद्धि में जरमुई जगमुई यानी परचिंतन की बातें रहती हैं. ये बहुत खराब आदत है. ಯಜ್ಞದಲ್ಲಿ ವಿಘ್ನ ರೂಪ ಯಾರಪ್ಪ ಅಂತಂದ್ರೆ ಯಾರ ಬುದ್ಧಿಯಲ್ಲಿ ಬರೀ ಪರಚಿಂತನೆ ಮಾತುಗಳೇ ಇರುತ್ತದೆ. ಇದು ಬಹಳ ಕೆಟ್ಟ ಅಭ್ಯಾಸ ಅಂತ ಹೇಳ್ತಾರೆ ಬಾಬಾ. ಓಂ ಶಾಂತಿ. रूहानी बच्चों को बाप ने समझाया हुआ है, यह तुम बच्चों को इस ख्याल से जरूर बैठना होता है, यह बाप भी हैं, टीचर भी हैं, सुप्रीम गुरु भी हैं, और यह भी महसूस करते हो कि बाप को याद करते करते पवित्र बन जाकर पवित्र धाम में पहुंचेंगे. ಆತ್ಮಿಕ ಮಕ್ಕಳಿಗೆ ಇಲ್ಲಿ ತಂದೆ ತಿಳಿಸ್ಕೊಟ್ಬಿಟ್ಟಿದ್ದಾರೆ. ಇಲ್ಲಿ ತಾವು ಮಕ್ಕಳು ಈ ವಿಚಾರದಿಂದ ಅವಶ್ಯವಾಗಿ ಕುತ್ಕೊಳ್ಬೇಕು. ಶಿವಬಾಬಾ ನಮಗೆ ತಂದೆನೂ ಹೌದು, ಶಿಕ್ಷಕನೂ ಹೌದು, ಸದ್ಗುರುನೂ ಹೌದು. ಮತ್ತೆ ಇದು ಕೂಡ ನೀವು ಅನುಭವ ಮಾಡ್ತೀರಿ. ತಂದೆಯನ್ನ ನೆನಪು ಮಾಡ್ತಾ ಮಾಡ್ತಾ ಪವಿತ್ರ ಆಗಿ ಮತ್ತೆ ನಾವು ಪವಿತ್ರ ಧಾಮಕ್ಕೆ ಹೋಗಿ ತಲುಪಿ ಬಿಡ್ತೀವಿ. ಬಾಪ್ನೆ ಸಮझाया है ಪವಿತ್ರ ಧಾಮ್ ಸೆ ಹಿ ತುಮ್ ನೀಚೆ ಉತರೆ ಹೋ. ಬಾಬಾ ತಿಳಿಸ್ಕೊಟ್ಟಿದ್ದಾರೆ, ಪವಿತ್ರ ಧಾಮದಿಂದಲೇ ತಾವು ಕೆಳಗಡೆಗೆ ಬಂದಿದ್ದೀರಿ. ಪಹಲೆ ತುಮ್ ಸತೋ ಪ್ರಧಾನತೆ ಫಿರ್ ಸತೋ ರಜೋ ತಮೋ ಮೇ ಆಯಿ. ಮೊದಲು ತಾವು ಸತೋ ಪ್ರಧಾನ ಇದ್ರಿ, ನಂತರ ಸತೋ ರಜೋ ತಮೋದಲ್ಲಿ ಬಂದ್ರಿ. ಅಭಿ ತುಮ್ ಸಮಜ್ತೆ ಹೋ ಹಮ್ ನೀಚೆ ಗಿರಿ ಹುಯೇ ಹೈ. ತಾವೀಗ ತಿಳ್ಕೋತೀರಿ, ನಾವೀಗ ಕೆಳಗಡೆ ಇಳಿದು ಬಿಟ್ಟಿದೀವಿ. ಬಲ್ ತುಮ್ ಸಂಗಮ್ ಪರ್ ಹೋ परंतु ज्ञान से तुम यह जानते हो हमने किनारा कर लिया है. ಬಲೆ ತಾವು ಸಂಗಮ ಯುಗದಲ್ಲಿ ಇದಿರಿ, ಆದ್ರೆ ಜ್ಞಾನದಿಂದ ತಾವು ಇದನ್ನ ತಿಳ್ಕೋತೀವಿ, ನಾವೀಗ ಬಹಳ ದೂರ ಸರಿದು ಬಿಟ್ಟಿದೀವಿ. फिर अगर हम शिव बाबा की याद में रहते हैं तो ಶಿವಾಲಯ दूर नहीं. ಅಕಸ್ಮಾತ್ ಒಂದು ವೇಳೆ ನಾವು ಶಿವಬಾಬಾನ ನೆನಪಿನಲ್ಲಿ ಇರ್ತೀವಿ ಎಂದದ್ದಾಗಿದ್ರೆ ಬಾಬಾ ತಿಳಿಸ ಶಿವಾಲಯ ನಿಮ್ಮಿಂದ ದೂರ ಇಲ್ಲ. शिव बाबा को याद ही नहीं करते तो ಶಿವಾಲಯ बहुत दूर है. ನಾವು ಶಿವಬಾಬರನ್ನ ನೆನಪೇ ಮಾಡ್ತಾ ಇಲ್ಲ ಅಂತಂದ್ರೆ ನಿಮಗೆ ಶಿವಾಲಯ ಬಹಳ ದೂರ ಅನ್ಸುತ್ತೆ. ಸಜಾಯಿ ಖಾನಿ ಪಡ್ತಿ है ना तो बहुत दूर हो जाता है. ಶಿಕ್ಷೆ ತಿನ್ಬೇಕಾಗ್ತದಲ್ವಾ ಅವಾಗ, ಅದಕ್ಕೆ ಬಹಳ ದೂರ ಅನ್ಸ್ಬಿಡ್ತದೆ. तो बाप बच्चों को कोई ಜಾಸ್ತಿ ತಕ್ಲೀಫ್ नहीं देते हैं. ಹಾಗಾದ್ರೆ ಬಾಬಾ ಮಕ್ಕಳಿಗೆ ಹೆಚ್ಚು ಕಷ್ಟವನ್ನ ಕೊಡೋದಿಲ್ಲ. एक तो बार बार कहते मनसा वाचा कर्मण पवित्र बनना है. ಒಂದಂತೂ ಬಾರಿ ಬಾರಿ ಬಾಬಾ ಹೇಳ್ತಿರ್ತಾರೆ, ಮನ್ಸಾ ವಾಚಾ ಕರ್ಮಣ ತಾವು ಪವಿತ್ರ ಆಗಬೇಕು. ಯಾ ಆಂಖೆ ಬಿ ಬಡ ಧೋಕಾ ದೇತಿ ಹೈ. ಈ ಕಣ್ಣುಗಳು ಕೂಡ ಬಹಳ ಮೋಸವನ್ನ ಕೊಡ್ತದೆ.
बहुत संभाल कर चलना होता है, ಬಹಳ ಸಂಭಾಲನೆ ಮಾಡಿಕೊಂಡು ನಡಿಬೇಕಾಗತ್ತೆ. बाबा ने समझाया है ध्यान और योग बिल्कुल अलग है. ಬಾಬಾ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಧ್ಯಾನ ಮತ್ತು ಯೋಗ ಇದು ಬಿಲ್ಕುಲ್ ಬೇರೆ. ಯೋಗ ಅರ್ಥಾತ್ ಯಾದ್, ಯೋಗ ಅಂದ್ರೆ ಅರ್ಥ ನೆನಪು. ಆಂಖೆ ಖುಲಿ ಹೋತೆ ಯಾದ್ ಕರ್ ಸಕ್ತೆ ಹೋ, ಕಣ್ಣುಗಳನ್ನ ತೆರೆದೇ ತಾವು ನೆನಪನ್ನ ಮಾಡಬಹುದು. ಧ್ಯಾನಕ್ಕೋ ಯೋಗ ನಹಿ ಕಹಾ ಜಾತಾ, ಆದ್ರೆ ಧ್ಯಾನಕ್ಕೆ ಯೋಗ ಅಂತ ಹೇಳಲಾಗೋದಿಲ್ಲ. योग अर्थात बाबा तेसर याद, ध्यान में जाते हैं तो उनको न ज्ञान न योग कहा जाता है. ಧ್ಯಾನದಲ್ಲಿ ಹೋದಾಗ ಅದಕ್ಕೆ ಜ್ಞಾನ ಅಂತಾನು ಹೇಳಕ್ ಬರಲ್ಲ ಅಥವಾ ಯೋಗ ಅಂತಾನು ಹೇಳಕ್ ಬರಲ್ಲ. ಧ್ಯಾನ में जाने वालों पर माया भी बहुत वार करती है. ಧ್ಯಾನದಲ್ಲಿ ಹೋಗುವಂತವರ ಮೇಲೆ ಮಾಯೆ ಕೂಡ ಬಹಳ ದಾಳಿ ಮಾಡತ್ತೆ. ಇಸ್ಲಿಯೇ ಇಸ್ಮೆ ಬಹುತ್ ಖಬರ್ದಾರ್ ರಹನಾ ಹೋತಾ ಹೈ, ಅದಕ್ಕೆ ಇದರಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಬಾಪ್ ಕಿ ಕಾಯ್ದೆ ಅನುಸಾರ ಯಾದ ಚಾಹಿಯೇ, ತಂದೆಯ ಕಾಯ್ದೆ ಅನುಸಾರವಾಗಿ ನೆನಪು ಬೇಕು. ಕಾಯ್ದೆ ಕೆ ವಿರುದ್ಧ ಕೋಯಿ ಕಾಮ್ ಕಿಯಾ ತೋ ಏಕ್ದಮ್ ಮಾಯಾ ಗಿರಾ ದೇಗಿ. ಕಾಯ್ದೆಗೆ ವಿರುದ್ಧ ತಾವೇನಾದ್ರೂ ಅಂತ ಕೆಟ್ಟ ಕೆಲಸ ಮಾಡಿದ್ರಿ ಅಂದ್ರೆ ಏಕ್ದಮ್ ಮಾಯೆ ತಮ್ಮನ್ನ ಬೀಳಿಸಿ ಬಿಡ್ತದೆ. ध्यान की तो कभी इच्छा भी नहीं रखनी है, इच्छा ಮಾತ್ರಂ ಅವಿದ್ಯ. ಅದಕ್ಕೆ ಧ್ಯಾನದ್ದು ಬಾಬಾ ಹೇಳ್ತಾರೆ ಎಂದಿಗೂ ತಾವು ಇಚ್ಛೆ ಇಟ್ಕೋಬಾರದು, ಇಚ್ಛಾ ಮಾತ್ರಂ ಅವಿದ್ಯೆ ಇರಬೇಕು. ತುಮೆ ಕೋಯಿ ಬಿ ಇಚ್ಛಾ ನಹಿ ರಖನಿ ಹೈ, ತಾವು ಯಾವುದೇ ಇಚ್ಛೆಯನ್ನ ಇಟ್ಕೋಬಾರದು. ಬಾಬಾ ತುಮಾರಿ ಸಬ್ ಕಾಮನಾಯ್ ಬಿಗರ್ ಮಾಂಗೆ ಪೂರಿ ಕರ್ ದೇತೆ ಹೈ, ಅಗರ್ ಬಾಪ್ ಕಿ ಆಜ್ಞಾ ಪರ್ ಚಲ್ತೆ ಹೋ ತೋ. ನೋಡಿ ಬಾಬಾ ಹೇಳ್ತಾರೆ ತಂದೆ ತಮ್ಮ ಎಲ್ಲಾ ಕಾಮನೆಗಳನ್ನ ತಾವು ಬೇಡದೇನೆ ಪೂರ್ಣ ಮಾಡ್ಬಿಡುತ್ತಾರೆ. ಯಾವಾಗ? ಒಂದು ವೇಳೆ ತಾವು ತಂದೆ ಆಜ್ಞೆ ಪ್ರಕಾರ ನಡೀತಾ ಇದ್ರೆ ಅಷ್ಟೇ. ಅಗರ್ ಬಾಪ್ ಕಿ ಆಜ್ಞಾ ಕಾ ಉಲ್ಲಂಘನ್ ಕರ್ ಉಲ್ಟಾ ರಾಸ್ತಾ ಲಿಯಾ ತೋ ಹೋ ಸಕ್ತಾ ಹೈ ಸ್ವರ್ಗ ಮೇ ಜಾನೆ ಕೆ ಬದಲೆ ನರ್ಕ ಮೇ ಗಿರ್ ಜಾಯೆ. ಒಂದು ವೇಳೆ ತಂದೆ ಆಜ್ಞೆ ಉಲ್ಲಂಘನೆ ಮಾಡಿ ಉಲ್ಟಾ ದಾರಿ ತಗೊಂಡ್ರಿ ಅಂತಂದ್ರೆ ಬಾಬಾ ಹೇಳ್ತಾರೆ ತಾವು ಸ್ವರ್ಗಕ್ಕೆ ಹೋಗೋ ಬದಲಾಗಿ ನರಕದಲ್ಲಿ ಬಿದ್ದು ಬಿಡ್ತೀರಿ. ಗಾಯನ್ ಬಿ ಹೇ ಗಜಕೋ ಗ್ರಾಹನೆ ಖಾಯ, ಅದಕ್ಕೆ ಗಾಯನ ಇದೆ ಆನೆಯನ್ನ ಮೊಸಳೆ ನುಂಗಿತ್ತು ಅಂತ. ಬಹುತೋं को ज्ञान देने वाले भोग लगाने वाले आज है नहीं, क्योंकि कायदे का उल्लंघन करते हैं तो पूरे मायावी बन जाते हैं. ನೋಡಿ ಇವತ್ತು ಅನೇಕರಿಗೆ ಜ್ಞಾನ ಕೊಟ್ಟಂತವರು ಅಥವಾ ಭೋಗ ಇಟ್ಟಂತವರು ಇವತ್ತು ಇಲ್ಲ. ಯಾಕಂತಂದ್ರೆ ಕಾಯ್ದೆ ಉಲ್ಲಂಘನೆ ಮಾಡ್ತಾರವರು, ಆಗ ಪೂರ್ಣ ಮಾಯಾವಿ ಆಗ್ಬಿಡುತ್ತಾರೆ. ಡಿಟಿ ಬಂತೆ ಬಂತೆ ಡೆವಿಲ್ ಬನ್ ಜಾತೆ ಹೇ, ಇಸ್ಲಿಯೇ ಇಸ್ ಮಾರ್ಗ ಮೇ ಖಬರ್ದಾರಿ ಬಹುತ್ ಚಾಹಿಯೆ. ದೇವತೆಗಳು ಆಗ್ತಾ ಆಗ್ತಾ ಅಸುರರಾಗ್ಬಿಡುತ್ತಾರೆ. ಅದಕ್ಕೆ ಈ ಮಾರ್ಗದಲ್ಲಿ ಬಹಳ ಎಚ್ಚರಿಕೆ ಬೇಕು ಅಂತಾರೆ ಬಾಬಾ. अपने ऊपर कंट्रोल रखना होता है, ನಮ್ಮ ಮೇಲೆ ನಾವು ಕಂಟ್ರೋಲ್ ನಿಯಂತ್ರಣ ಇಟ್ಕೊಳ್ಬೇಕಾಗತ್ತೆ. ಬಾಪ್ ತೋ ಬಚ್ಚೋं को सावधान करते हैं, ಬಾಬಂತು ಮಕ್ಕಳಿಗೆ ಎಚ್ಚರಿಕೆಯನ್ನ ಕೊಡ್ತಾರೆ. ಶ್ರೀಮತ್ ಕಾ ಉಲ್ಲಂಘನ್ ನಹಿ ಕರ್ನಾ ಹೈ, ಶ್ರೀಮತದ ಉಲ್ಲಂಘನೆಯನ್ನ ಎಂದಿಗೂ ಮಾಡಬಾರದು. असुरी मत पर चलने से ही तुम्हारी उतरती कला हुई है. ಅಸುರಿ ಮತ ಪ್ರಕಾರ ನೀವು ನಡೀತಾ ಬಂದ್ರಿ, ಅದಕ್ಕೆ ನಿಮ್ಮದು ಇಳಿಯುವ ಕಲೆ ಆಯ್ತು. ಕಹಾ ಸೆ ಏಕ್ದಮ್ ಕಹಾ ಪਹੁಂಚ ಗೈ, ಎಲ್ಲಿಂದ ಬಂದು ಎಲ್ಲಿ ತಲುಪಿ ಬಿಟ್ವಿ ನಾವೆಲ್ಲ? ಏಕ್ದಮ್ ನೀಚೆ ಪਹੁಂಚ ಗೈ ಹೇ, ಸಂಪೂರ್ಣ ಕೆಳಗಡೆಗೆ ತಲುಪಿ ಬಿಟ್ಟಿದ್ದೀವಿ. ಅಬ್ ಭಿ ಶ್ರೀಮತ್ ಪರ್ ನ ಚಲೆ ಬೇಪರವಾಹ ಬನೆ ತೋ ಪದ ಭ್ರಷ್ಟ ಬನ್ ಜಾಯೆಂಗೆ. ಈಗಲೂ ಕೂಡ ತಾವು ಶ್ರೀಮತ ಪ್ರಕಾರ ನಡಿಲಿಲ್ಲ ಅಂದ್ರೆ ಅಥವಾ ನಿರ್ಲಕ್ಷ್ಯ ನೀವು ತೋರಿದ್ರೆ ಪದವಿ ಭ್ರಷ್ಟ ಮಾಡ್ಕೊಂಡ್ಬಿಡ್ತೀರಿ. ಬಾಬಾನೆ ಕಲ್ ಭಿ ಸಮझाया जो कुछ श्रीमत के आधार बिगड़ करते हैं तो बहुत डिसर्विस करते हैं. ಬಾಬಾ ಇದನ್ನ ನೆನ್ನೆ ಕೂಡ ತಿಳಿಸ್ಕೊಟ್ಟಿದ್ರು. ಶ್ರೀಮತದ ಆಧಾರ ಇಲ್ಲದೆ ನೀವೇನಾದ್ರೂ ಮಾಡಿದ್ರೆ ಅದು ಬಹಳ ಡಿಸ್ಸರ್ವಿಸ್ ಮಾಡಿದ ಹಾಗೆ. ಬಿಗರ್ ಶ್ರೀಮತ್ ಕರೆಂಗೆ ತು ಗಿರ್ತೆ ಹಿ ಜಾಯೆಂಗೆ, ಶ್ರೀಮತ ಇಲ್ಲದೆ ನೀವೇನಾದ್ರೂ ಮಾಡಿದ್ರೆ ನೀವು ಬೀಳ್ತಾ ಹೋಗ್ತೀರಿ ಕೆಳಗಡೆಗೆ. ಬಾಬಾನೆ ಶುರು ಸೆ ಮಾತಾओं को निमित्त रखा है, क्योंकि कलश भी माताओं को मिलता है. ವಂದೇ ಮಾತರಂ ಗಾಯಾ ಹುआ है.
ಬಾಬಾ ಶುರುವಿನಿಂದಲೂ ಮಾತೆಯರನ್ನ ನಿಮಿತ್ತ ಇಟ್ಟಿದ್ದಾರೆ. ಯಾಕಂದ್ರೆ ಕಳಶ ಕೂಡ ಮಾತೆಯರಿಗೆ ಸಿಗುತ್ತೆ. ಅದಕ್ಕೆ ಒಂದೇ ಮಾತರಂ ಅಂತ ಗಾಯನ ಇದೆ. ಬಾಬಾ ನೇ ಭಿ ಮಾತಾओं के एक ಕಮಿಟಿ बनाई. ನೋಡಿ, ಬಾಬಾ ಕೂಡ ಮಾತೆಯರದು ಒಂದು ಸಂಘವನ್ನ ಕಟ್ಟಿದ್ರು. ಉನೋಂಕೆ ಹವಾಲೆ ಸಬ್ ಕುಚ್ ಕರ್ ದಿಯಾ, ಅವರಿಗೆ ಎಲ್ಲವನ್ನ ಒಪ್ಸಿ ಬಿಟ್ರು ಬಾಬಾ. ಬಚ್ಚಿಯ ಟ್ರಸ್ಟ್ ವರ್ದಿ, ವಿಶ್ವಾಸ ಪಾತ್ರ ಹೋತಿ ಹೇ. ಕನ್ಯರಂದ್ರೆ ಅವರು ವಿಶ್ವಾಸ ಪಾತ್ರ ಇರ್ತಾರೆ. ಪುರುಷ ಅಕ್ಸರ್ ಕರ್ಕೆ ದೇವಾಲ ಮಾರ್ತೆ ಹೇ, ಪುರುಷರು ಬಾಣ ಮಾಡಿ ದಿವಾಳಿ ಮಾಡಿಬಿಡ್ತಾರೆ ಎಲ್ಲ. तो बाप भी कलश माताओं पर रखते हैं. ಅದಕ್ಕೆ ಬಾಬಾ ಕಲಶವನ್ನ ಮಾತೆಯರ ಮೇಲೇನೆ ಇಡುತ್ತಾರೆ. इस ज्ञान मार्ग में माताएं भी देवाला मार सकती है. ಆದ್ರೆ ನೋಡಿ, ಈ ಜ್ಞಾನ ಮಾರ್ಗದಲ್ಲಿ ಮಾತೆಯರು ಕೂಡ ದಿವಾಳಿ ಮಾಡಬಹುದು. पदमा पदम भाग्यशाली जो बनने वाले हैं वह भी माया से हार खाए देवाला मार सकते हैं. ನೋಡಿ, ಪದಮಾ ಪದಂ ಭಾಗ್ಯಶಾಲಿ ಯಾರು ಆಗುವಂಥವರಿದ್ದಾರೆ, ಅವರು ಕೂಡ ಮಾಯಿಂದ ಸೋಲನ್ನ ತಿಂದು ಅವ್ರಿಗೆ ದಿವಾಳಿ ಮಾಡ್ಬೋದಂತಾರ ಬಾಬಾ. ಇಸ್ಮೇ ಸ್ತ್ರೀ ಪುರುಷ ದೋನೋ ದೇವಾಲ ಮಾರ್ ಸಕ್ತೆ ಹೇ. ಈ ಜ್ಞಾನ ಮಾರ್ಗದಲ್ಲಿ ಸ್ತ್ರೀ ಪುರುಷ ಇಬ್ರು ಕೂಡ ದಿವಾಳಿ ಮಾಡ್ಬೋದಂತಾರ ಬಾಬಾ. ಉಸ್ಮೇ ಸಿರ್ಫ್ ಪುರುಷ ದೇವಾಲ ಮಾರ್ತೆ ಹೇ. ಲೌಕಿಕದಲ್ಲಿ ಕೇವಲ ಪುರುಷರು ದಿವಾಳಿ ಮಾಡ್ತಾರೆ. ಯಾ ತೋ ದೇಖೋ ಕಿತನೆ ಹಾರ್ ಖಾಕರ್ ಚಲೆ ಗೈ, ಗೋಯಾ ದೇವಾಲ ಮಾರ್ ದಿಯಾನ. ಆದ್ರೆ ಇಲ್ಲಿ ನೋಡಿ ಅಂತಾರ ಬಾಬಾ, ಎಷ್ಟು ಜನ ಸೋಲನ್ನ ತಿಂದು ಹೋಗಿಬಿಟ್ರು, ಬಾಬನ್ ಕೈ ಬಿಟ್ಬಿಟ್ರು. ಅರ್ಥ ಏನು? ದಿವಾಳಿ ಮಾಡ್ಬಿಟ್ರು ಅಂತ. तो बाप बैठ समझाते हैं ಭಾರತವಾಸಿयों ने पूरा ದೇವಾಲ ಮಾರಾ है. ಅದಕ್ಕೆ ತಂದೆ ಕುಳಿತು ತಿಳಿಸ್ತಾ ಇದ್ದಾರೆ, ಭಾರತವಾಸಿಗಳು ಪೂರ್ಣ ದಿವಾಳಿ ಮಾಡ್ಬಿಟ್ಟಿದ್ದಾರೆ. ಮಾಯ ಕಿತನಿ ಜಬರ್ದಸ್ತ್ ಹೇ. ನೋಡಿ, ಮಾ ಎಷ್ಟು ಜಬರ್ದಸ್ತ್ ಇದೆ. ಸಮಜ್ ನಹೀ ಸಕ್ತೆ ಹೇ ಹಮ್ ಕ್ಯಾ ಥೇ. ತಿಳ್ಕೊಳಕ್ಕಾಗುದಿಲ್ಲ ನಾವೇನಿದ್ವಿ ಅನ್ನೋದು. ಕಹಾಸೆ ಏಕದಮ್ ನೀಚೆ ಆಕರ್ ಗಿರೆ ಹೇ. ಎಲ್ಲಿಂದ ಬಂದು ಏಕದಮ್ ಕೆಳಗಡೆ ಬಂದ್ ಬಿದ್ವಿ ಅಷ್ಟು ಗೊತ್ತಾಗೋದಿಲ್ಲ. ಯಹಾ ಭಿ ಊಂಚ್ ಚढ़ते ಚढ़ते फिर श्रीमत को भूल अपनी मत पर चलते हैं तो ದೇವಾಲ ಮಾರ್ ದೇತೆ ಹೇ. ಇಲ್ಲೂ ಕೂಡ ಶ್ರೇಷ್ಠ ಏರ್ತಾ ಏರ್ತಾ ಆಮೇಲೆ ಶ್ರೀಮತವನ್ನ ಮರೆತು ತಮ್ಮ ಮತ ಪ್ರಕಾರ ನಡೀತಾರೆ, ಅರ್ಥಾತ್ ದಿವಾಳಿ ಮಾಡ್ಬಿಡ್ತಾರೆ. ಫಿರ್ ಬತಾओ ಉನ್ಕಾ ಕ್ಯಾ ಹಾಲ್ ಹೋಗಾ. ಆಮೇಲೆ ಹೇಳೋರ ಪರಿಸ್ಥಿತಿ ಏನಾಗ್ಬೋದು? वह तो देवाला मारते हैं फिर 5-7 ವರ್ಷ ಬಾದ್ ಖಡೆ ಹೋ ಜಾತೆ ಹೇ. ಈ ಲೌಕಿಕದಲ್ಲಿ ದಿವಾಳಿ ಆಯ್ತಂತ ತಿಳ್ಕೋರಿ, ಮತ್ತೆ 5-7 ವರ್ಷದಲ್ಲಿ ಮತ್ತೆ ಎದ್ದು ನಿಲ್ತಾರ ಅವರು. ಯಹ ತೋ 84 ಜನ್ಮೋ ಕೆ ಲಿಯೆ ದೇವಾಲ ಮಾರ್ ದೇತೆ ಹೇ. ಆದ್ರೆ ಇಲ್ಲಿ 84 ಜನ್ಮಗಳಿಗಾಗಿ ದಿವಾಳಿ ಮಾಡ್ಕೊಂಡ್ಬಿಡ್ತಾರೆ. ಫಿರ್ ಊಂಚ್ ಪದ ಪಾನ ಸಕೆ ದೇವಾಲ ಮಾರ್ತೆ ಹಿ ರಹತೆ ಹೇ. ಆಮೇಲೆ ಶ್ರೇಷ್ಠ ಪದವಿ ಪಡ್ಕೊಳಕ್ಕಾಗುದಿಲ್ಲ, ಸೊ ಬರೀ ಅವರು ದಿವಾಳಿನೇ ಮಾಡ್ತಿರ್ತಾರೆ. ಕಿತನೆ ಮಹಾರಥಿ ಬಹುತೋಂಕೋ ಉಠಾತೆ ಥೆ ಆಜ್ ಹೈ ನಹಿ. ಎಷ್ಟೋ ಮಹಾರಥಿಗಳು ಅನೇಕರನ್ನ ಅವರು ಎತ್ತಿದ್ದಾರೆ, ಮುಂದುವರಿಸಿದ್ದಾರೆ, ಬಟ್ ಅವರು ಕೂಡ ಇವತ್ತು ಇಲ್ಲ. ದೇವಾಲಯ ಮೇ ಹೇ, ಅವರು ಕೂಡ ಇವತ್ತು ದಿವಾಳಿಯಲ್ಲಿ ಇದ್ದಾರೆ. ಯಾ ಊಂಚ್ ಪದ ತೋ ಬಹುತ್ ಹೈ ಪರಂತು ಫಿರ್ ಖಬರ್ದಾರ್ ನಹಿ रहेंगे तो ऊपर से एकदम नीचे गिर पड़ेंगे. ಇಲ್ಲಿ ಶ್ರೇಷ್ಠ ಪದವಿ ಅಂತೂ ಸಾಕಷ್ಟಿದೆ, ಆದ್ರೆ ಒಂದ್ ವೇಳೆ ನೀವು ಎಚ್ಚರಿಕೆಯಿಂದ ಇರ್ಲಿಲ್ಲ ಅಂತಂದ್ರೆ ಮೇಲಿಂದ ಏಕದಮ್ ಕೆಳಗಡೆಗೆ ಬಿದ್ದು ಬಿಡ್ತೀರಂತಾರ ಬಾಬಾ. ಮಾಯ ಹಪ್ ಕರಲೇತಿ ಹೇ, ಮಾಯ ನಿಮ್ಮನ್ನ ನುಂಗ್ ಹಾಕ್ಬಿಡುತ್ತದೆ. तो बच्चों को बहुत खबरदार होना है. ಅದಕ್ಕೆ ತಾವು ಮಕ್ಕಳು ಬಹಳ ಎಚ್ಚರಿಕೆಯಿಂದ ಇರಬೇಕು. अपनी मत पर कमेटियां आदि बनाना उसमें कुछ रखा नहीं है. ತಮ್ಮ ಮತದ ಪ್ರಕಾರ ಏನು ಸಂಘಗಳನ್ನ ಕಟ್ಟೋದು, ಇದ್ರಲ್ಲಿ ಏನು ಇಟ್ಟಿಲ್ಲ ಅಂತಾರ ಬಾಬಾ. ಏನು ಇಲ್ಲ ಇದರಲ್ಲಿ. ಬಾಪ್ ಸೆ ಬುದ್ಧಿಯೋಗ ರಖೋ ಜಿಸ್ಸೆ ಹಿ ಸತೋ ಪ್ರಧಾನ್ ಬನ್ನಾ ಹೈ. ತಂದೆ ಜೊತೆ ಬುದ್ಧಿಗೆ ಇಟ್ಕೊಳ್ಳಿ, ಯಾವ್ದರಿಂದ ತಾವು ಸತೋ ಪ್ರಧಾನ್ ಆಗಬೇಕು. ಬಾಪ್ ಕಾ ಬನ್ಕರ್ और फिर बाप से योग नहीं लगाते, श्रीमत का उल्लंघन करते हैं तो एकदम गिर पड़ते हैं. ತಂದೆಯವರಾಗಿ ಆಮೇಲೆ ತಂದೆ ಜೊತೆ ನೀವು ಯೋಗ ಜೋಡಿಸಲಿಲ್ಲ ಅಂತಂದ್ರೆ, ಶ್ರೀಮತದ ಉಲ್ಲಂಘನೆ ಮಾಡಿದ್ರಿ ಅಂದ್ರೆ ಏಕದಮ್ ಕೆಳಗಡೆಗೆ ಬಿದ್ದು ಬಿಡ್ತೀರಂತಾರ ಬಾಬಾ. ಕನೆಕ್ಷನ್ ಹಿ ಟೂಟ್ ಪಡ್ತಾ ಹೈ, ಸಂಬಂಧನೆ ಅಲ್ಲಿ ತುಂಡರಿಸಿ ಬಿಡುತ್ತದೆ. ಲಿಂಕ್ ಟೂಟ್ ಪಡ್ತಾ ಹೈ, ಸಂಬಂಧ ಅಲ್ಲಿ ತುಂಡರಿಸಿ ಬಿಡ್ತದಂತಾರ ಬಾಬಾ.
लिंक टूट जाए तो चेक करना चाहिए कि माया हमको इतना क्यों तंग करती है. ಸಂಬಂಧ ಈಗ ಭಾವತ ತುಂಡಾಗ್ತದೆ ಅಂದಾಗ ನಮ್ಮನ್ನ ಪರಿಶೀಲನೆ ಮಾಡ್ಕೋಬೇಕು. ನಮಗ ಮಾಯೆ ಯಾಕಿಷ್ಟು ತೊಂದರೆ ಕೊಡ್ತಾ ಇದೆ. ಕೋಶಿಶ್ ಕರ್ ಬಾಪ್ ಕೆ ಸಾಥ್ ಲಿಂಕ್ ಜೋಡ್ನಿ ಚಾಯಿ. ಮತ್ತು ಪ್ರಯತ್ನ ಪಟ್ಟು ತಂದೆ ಜೊತೆಗೆ ಸಂಬಂಧವನ್ನ ಜೋಡಿಸಬೇಕು. ನೈತು ಬ್ಯಾಟ್ರಿ ಚಾರ್ಜ್ कैसे ಹೋಗಿ, ಇಲ್ಲಾಂದ್ರೆ ನಿಮ್ ಬ್ಯಾಟ್ರಿ ಚಾರ್ಜ್ ಆಗೋದು ಹೆಂಗೆ. ವಿಕರ್ಮ ಕರ್ನೆ ಸೆ ಬ್ಯಾಟ್ರಿ ಡಿಸ್ಚಾರ್ಜ್ ಹೋ ಜಾತಿ ಹೈ. ವಿಕರ್ಮ ಮಾಡೋದ್ರಿಂದ ಬ್ಯಾಟ್ರಿ ಡಿಸ್ಚಾರ್ಜ್ ಆಗತ್ತೆ. ಊಂಚ ಚಡತೆ ಚಡತೆ ಗಿರ್ ಪಡತೆ. ಶ್ರೇಷ್ಠ ಏರ್ತಾ ಏರ್ತಾ ಮೇಲೆ ಕೆಳಗಡೆ ಬಿದ್ದು ಬಿಡ್ತಾರೆ ಏಕದಮ್. ಜಾನ್ತೆ ಹೋ ಎಸೆ ಕೈ ಹೈ. ಬಾಬಾತರ ಗೊತ್ತ ನಿಮಗೆ, ಹಂಗ್ ಬಾಳ ಮಕ್ಕಳಿದ್ದಾರೆ. ಶುರು ಮೇ ಕಿತ್ತನೆ ಡೇರಾಕರ್ ಬಾಬಾ ಕೆ ಬನೆ. ಶುರುವಿನಲ್ಲಿ ಎಷ್ಟು ಜನ ಬಂದು ಬಾಬನಿಗೆ ಮಕ್ಕಳಾದ್ರು. ಬಟ್ಟಿ ಮೇ ಆಯಿ ಫಿರ್ ಆಜ್ ಕಹಾ ಹೈ. ಬಟ್ಟೆಯಲ್ಲಿ ಬಂದ್ರು, ಬಟ್ ಅವರೆಲ್ಲ ಇವತ್ತು ಎಲ್ಲಿದ್ದಾರೆ. ಗಿರ್ ಪಡೆ ಕ್ಯೂಂಕಿ ಪುರಾನಿ ದುನಿಯಾ ಯಾದಾಯಿ. ಕೆಳಗಡೆ ಬಿದ್ದು ಬಿಟ್ರು, ಅವ್ರು ಮಾಯ ವಶ ಆಗ್ಬಿಟ್ರು. ಯಾಕಂದ್ರೆ ಹಳೆ ಜಗತ್ತು ನೆನಪಿಗೆ ಬಂದ್ಬಿಡ್ತು. ಅಭಿ ಬಾಪ ಕಹತೆ ಹಮ್ ತುಮಕೋ ಬೇಹದ್ ಕಾ ವೈರಾಗ್ಯ ದಿಲಾ ರಹಾ ಹೂಂ. ಈ ಬಾಬಾ ಹೇಳ್ತಾರೆ, ನಾನು ತಮಗೀಗ ಬೇಹದ್ದಿನ ವೈರಾಗ್ಯವನ್ನ ಕೊಡಿಸ್ತಾ ಇದ್ದೀನಿ. ಇಸ್ ಪುರಾನಿ ಪತೀತ ದುನಿಯಾ ಸೆ ದಿಲ್ ನಹಿ ಲಗಾನಿ ಹೈ. ಈ ಹಳೆ ಪತೀತ ಜಗತ್ತಿನ ಜೊತೆ ನಿಮ್ಮ ಹೃದಯವನ್ನ ಜೋಡಿಸಬೇಡಿ. ದಿಲ್ ಲಗಾವ್ ಸ್ವರ್ಗ ಸೆ ಮೆಹನತ್ ಹೈ. ನಿಮ್ಮ ಹೃದಯವನ್ನ ಯಾವುದರ ಜೊತೆ ಜೋಡಿಸಿ, ಸ್ವರ್ಗದ ಜೊತೆ. ಆದ್ರೆ ಪರಿಶ್ರಮ ಇದೆ ಇದರಲ್ಲಿ. ಅಗರ್ ಯಾ ಲಕ್ಷ್ಮೀ ನಾರಾಯಣ್ ಬನ್ನ ಚಾತೆ ಹೋ ತೋ ಮೆಹನತ್ ಕರ್ನಿ ಪಡೆ. ಒಂದು ವೇಳೆ ಲಕ್ಷ್ಮೀನಾರಾಯಣ ಆಗ್ಬೇಕನ್ನೋ ಆಸೆ ಇದ್ರೆ ಪರಿಶ್ರಮ ಪಡ್ಲೇಬೇಕಾಗತ್ತೆ. ಬುದ್ಧಿಯೋಗ ಏಕ ಬಾಪ್ ಕೆ ಸಾಥ್ ಹೋನಾ ಚಾಹಿಯೆ. ಬುದ್ಧಿಯೋಗ ಒಬ್ಬ ತಂದೆ ಜೊತೆಗೆ ಇರಬೇಕು. ಪುರಾನಿ ದುನಿಯಾ ಸೆ ವೈರಾಗ್ಯ. ಹಳೆ ಜಗತ್ತಿನ ಜೊತೆ ಏಕದಮ್ ವೈರಾಗ್ಯ. ಅಚ್ಚಾ, ಪುರಾನಿ ದುನಿಯಾ ಕೋ ಭೂಲ್ ಜಾಯೆ ಯತು ಠೀಕ್ ಹೈ. ಆಯ್ತು, ಒಳ್ಳೇದು. ಹಳೆ ಜಗತ್ತನ್ನ ಮರೆಯೋದು ಇದು ಓಕೆ, ಇದು ಕರೆಕ್ಟ್. ಭಲ ಯಾದ್ ಕಿಸ್ಕೋ ಕರೆ. ನೆನಪು ಏನ್ ಮಾಡ್ಬೇಕು, ಯಾರನ್ನ ಮಾಡ್ಬೇಕು, ಯಾವ್ದನ್ನ ಮಾಡ್ಬೇಕು. ಶಾಂತಿಧಾಮ್ ಸುಖಧಾಮ್ ಕೋ. ಶಾಂತಿಧಾಮ ಸುಖಧಾಮವನ್ನ ನೆನಪು ಮಾಡ್ರಿ. ಜಿತನಾ ಹೋ ಸಕೆ ಉಡ್ತೆ बैठते ಚಲ್ತೆ ಫಿರ್ತೆ ಬಾಪ್ ಕೋ ಯಾದ ಕರೋ. ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ಕೂತ್ಕೊಳ್ತಾ, ಏಳ್ತಾ, ನಡೀತಾ, ತಿರುಗಾಡ್ತಾ ತಂದೆಯನ್ನ ನೆನಪು ಮಾಡಿ. ಬೇಹದ್ ಸುಖಕ್ಕೆ ಸ್ವರ್ಗಕ್ಕೂ ಯಾದ ಕರೋ. ಬೇಹದ್ದಿನ ಸುಖದ ಸ್ವರ್ಗವನ್ನ ನೆನಪು ಮಾಡ್ಕೊಳ್ಳಿ. ಇದು ಬಿಲ್ಕುಲ್ ಸಹಜ, ಇದು ಸಂಪೂರ್ಣ ಸಹಜ ಇದೆ. ಅಗರ್ ಇನ್ ದೋನೋ ಆಶಾओं से ಉಲ್ಟಾ ಚಲ್ತೆ ಹೈ ತೋ ಪದ ಭ್ರಷ್ಟ ಹೋ ಪಡ್ತೆ. ಒಂದು ವೇಳೆ ಈ ಎರಡೂ ಆಸೆಗಳಿಂದ ನೀವು ಉಲ್ಟಾ ನಡೀತೀರಂದ್ರೆ ನಿಮ್ಮ ಪದವಿ ಭ್ರಷ್ಟ ಆಗತ್ತೆ. ತುಮ್ ಯಹ ಆಯೇ ಹೋ ನರ ಸೆ ನಾರಾಯಣ್ ಬನ್ನಿ ಕೇಳಿ. ತಾವಿಲ್ಲಿ ಬಂದಿರೋದೇ ನರನಿಂದ ನಾರಾಯಣ ಆಗ್ಲಿಕ್ಕಾಗಿ. सबको कहते हो तमो प्रधान से सतो प्रधान बनना है क्योंकि रिटर्न जर्नी होती है. ತಾವೆಲ್ರಿಗೂ ಹೇಳ್ತೀರಿ ತಮೋ ಪ್ರಧಾನರಿಂದ ಸತೋ ಪ್ರಧಾನ ಆಗಬೇಕು. ಯಾಕಂದ್ರೆ ರಿಟರ್ನ್ ಜರ್ನಿ ಅಲ್ವಾ. ಈಗ ವರ್ಲ್ಡ್ की हिस्ट्री ज्योग्राफी रिपीट माना नरक से स्वर्ग फिर स्वर्ग से नरक. ಇಡೀ ಜಗತ್ತಿನ ಇತಿಹಾಸ ಭೂಗೋಳದ ಪುನರಾವರ್ತನೆ ಅಂದ್ರೇನು. ನರಕದಿಂದ ಸ್ವರ್ಗ, ಮತ್ತೆ ಸ್ವರ್ಗದಿಂದ ನರಕ. ಚಕ್ರ ಫಿರ್ತಾ ಇರತ್ತಾ ಹೈ. ಈ ಚಕ್ರ ತಿರುಗ್ತಾನೆ ಇರ್ತದೆ. ಬಾಪ್ನೆ ಕಹಾ ಹೈ ಯಹಾ ಸ್ವದರ್ಶನ್ ಚಕ್ರಧಾರಿ ಹೋಕರ್ बैठो. ಬಾಬಾ ಹೇಳಿದ್ದಾರೆ, ಇಲ್ಲಿ ಸ್ವದರ್ಶನ ಚಕ್ರಧಾರಿಯಾಗಿ ಕುತ್ಕೊಳ್ಳಿ. ಇಸಿ ಯಾದ್ ಮೇ ರಹೋ ಹಮ್ನೆ ಕಿತನಾ ಬಾರಿ ಯಹ ಚಕ್ರ ಲಗಾಯ. ಇದೇ ನೆನಪಲ್ಲಿರಿ, ನಾವು ಎಷ್ಟು ಬಾರಿ ಈ ಚಕ್ರವನ್ನ ಸುತ್ತ ಬಂದಿದ್ದೀವಿ. ಹಮ್ ಸ್ವದರ್ಶನ್ ಚಕ್ರಧಾರಿ ಹೇ ಅಭಿ ಫಿರ್ ಸೆ ದೇವತಾ ಬಂತೆ. ನಾವು ಸ್ವದರ್ಶನ ಚಕ್ರಧಾರಿಯಾಗಿದ್ದೀವಿ, ಈಗ ಪುನಃ ನಾವು ದೇವತಾ ಆಗ್ತೀವಿ. ದುನಿಯಾ ಮೇ ಕೋಯಿ ಬಿ ಇಸ್ ರಾಜಕೋ ನೈ ಜಾನ್ತೆ. ಜಗತ್ನಲ್ಲಿ ಈ ರಹಸ್ಯವನ್ನ ಯಾರೂ ಕೂಡ ತಿಳ್ಕೊಂಡಿಲ್ಲ ಅಂತಾರೆ ಬಾಬಾ. ಈ ಜ್ಞಾನ ದೇವತಾओं को तो सुनाना नहीं है. ಈ ಜ್ಞಾನ ದೇವತೆಗಳಿಗಂತೂ ಹೇಳಲಿಕ್ಕಿಲ್ಲ. ವಹ ಹೈ ಹಿ ಪವಿತ್ರ. ಯಾಕಂದ್ರೆ ಅವ್ರು ಇರೋದೇ ಪವಿತ್ರ ಇರ್ತಾರೆ. ಉನ್ಮೇ ಜ್ಞಾನ ಹೈ ನಹಿ ಜೋ ಶಂಕ ಬಜಾಯೆ. ಶಂಕ ಬಾರಿಸ್ಲಿಕ್ಕೆ ಅವ್ರ ಹತ್ರ ಜ್ಞಾನನೇ ಇರುವುದಿಲ್ಲ. ಪವಿತ್ರ ಬಿ ಹೈ ಇಸ್ಲಿಯೇ ಉನ್ಕೋ ನಿಶಾನಿ ದೇನೆ ಕಿ ದರ್ಕಾರ ಹಿ ನಹಿ ಹೈ. ಅವರು ಪವಿತ್ರನೂ ಇದ್ದಾರೆ, ಅದಕ್ಕೆ ಅವರಿಗೆ ಅಲಂಕಾರ ಕೂಡ ಅವಶ್ಯಕತೆನೂ ಇಲ್ಲ ಅಂತಾರ ಬಾಬಾ.
निशानी तब होती है जब दोनों इकट्ठे चतुर्भुज होते हैं. ಅಲಂಕಾರ ಯಾವಾಗ ಕೊಡಲಾಗ್ತದೆ? ಯಾವಾಗ ಇಬ್ರು ಒಟ್ಟಿಗೆ ಚತುರ್ಭುಜ ಇರ್ತಾರೆ. तुमको भी नहीं देते हैं क्योंकि तुम आज देवता कल फिर नीचे गिर जाते हो. ಬ್ರಾಹ್ಮಣರಿಗೂ ಈಗಲೇ ಅಲಂಕಾರ ಕೊಡಕ್ಕಾಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಇವತ್ತು ದೇವತಾ ಇರ್ತಾರೆ, ನಾಳೆ ಕೆಳಗಡೆ ಬಿದ್ದು ಬಿಟ್ಟಿರ್ತಾರೆ. ಮಾಯ ಗಿರಾತಿ ಹೇನ, ಮಾಯ ಬೀಳಿಸ್ತದಲ್ವಾ. ಬಾಪ್ ಡಿಟಿ ಬನಾತೆ, ಮಾಯ ಫಿರ್ ಡೆವಿಲ್ ಬನಾ ದೇತಿ ಹೇ. ತಂದೆ ದೇವತೆಗಳನ್ನಾಗಿ ಮಾಡಿದ್ರೆ ಮಾಯೆ ಮತ್ತೆ ಅವರನ್ನ ಅಸುರರನ್ನಾಗಿ ಮಾಡಿಬಿಡುತ್ತದೆ. ಅನೇಕ ಪ್ರಕಾರ ಸೆ ಮಾಯಾ ಪರೀಕ್ಷಾ ಲೇತಿ ಹೇ. ಅನೇಕ ಪ್ರಕಾರದಿಂದ ಮಾಯೆ ಪರೀಕ್ಷೆ ತಗೊಳ್ಳುತ್ತದೆ. ಬಾಪ ಜಬ್ ಸಮಜಾತೆ ಹೇ ತಬ್ ಪತ್ತಾ ಪಡ್ತಾ ಹೇ. ಬಾಬಾ ಯಾವಾಗ ತಿಳಿಸ್ಕೊಡ್ತಾರಲ್ಲ ಅವಾಗ ನಮ್ಗೆ ಗೊತ್ತಾಗತ್ತೆ. ಸಚ್ಮುಚ್ ಹಮಾರಿ ಅವಸ್ಥಾ ಗಿರಿ ಹುಯಿ ಹೇ. ಓ ಹೌದಲ್ಲ, ನಿಜವಾಗಿ ನನ್ನ ಅವಸ್ಥೆ ಕೆಳಗಡೆ ಇಳಿದಿದೆ. कितने बिचारे अपना सब कुछ शिव बाबा के खजाने में जमा कराए फिर भी कभी माया से हार खा लेते हैं. ನೋಡಿ ಬಾಬಾ ಹೇಳ್ತಾರೆ, ಪಾಪ ಎಷ್ಟೋ ಮಕ್ಕಳು ತಮ್ದೆಲ್ಲವನ್ನ ಶಿವಬಾಬನ ಖಜಾನೆಯಲ್ಲಿ ಜಮಾ ಮಾಡಿಸಿ ಮತ್ತು ಮಾಯಿಂದ ಸೋಲು ತಿಂದು ಬಿಡುತ್ತಾರೆ. ಶಿವಬಾಬಾ ಕೆ ಬನ್ ಗಯೆ ಫಿರ್ ಭೂಲ್ ಕ್ಯೂ ಜಾತೆ, ಇಸ್ಮೇ ಯೋಗ ಕಿ ಯಾತ್ರಾ ಮುಖ್ಯ ಹೇ. ಶಿವಬಾಬನಿ ಮಕ್ಕಳು ಆಗ್ಬಿಟ್ರಿ ನೀವು, ಆದ್ರೆ ಯಾಕೆ ಮರೀತೀರಿ? ಯಾಕಂತಂದ್ರೆ ಇದರಲ್ಲಿ ಯೋಗದ ಯಾತ್ರೆ ಮುಖ್ಯ ಇದೆ. ಯೋಗ ಸಹಿ ಪವಿತ್ರ ಬನ್ನ ಹೇ. ತಾವು ಯೋಗದಿಂದಲೇ ಪವಿತ್ರ ಆಗಬೇಕು. ನಾಲೆಜ್ ಕೆ ಸಾಥ್ ಸಾಥ್ ಪವಿತ್ರತಾ ಭಿ ಚಾಹಿಯೆ. ಜ್ಞಾನದ ಜೊತೆ ಜೊತೆಗೆ ಪವಿತ್ರತೆನೂ ಬೇಕು. ತುಮ್ ಬುಲಾತೆ ಭಿ ಹೋ ಬಾಬಾ ಹಮ್ಕೋ ಆಕರ್ ಪಾವನ್ ಬನಾವ್ ಜೋ ಹಮ್ ಸ್ವರ್ಗ ಮೇ ಜಾ ಸಕೆ. ತಾವು ಕರಿತೀರಿ ಕೂಡ, ಬಾಬಾ ಬಂದು ನಮ್ಮನ್ನ ಪಾವನ ಮಾಡು. ಯಾಕಂದ್ರೆ ಪಾವನ ಆದ್ರೆ ತಾನೆ ನಾವು ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಯಾದಕ್ಕೆ ಯಾತ್ರಾ ಹೇ ಹಿ ಪಾವನ್ ಬನ್ ಊಂಚ ಪದ ಪಾನೆ ಕೇಳಿ. ನೆನಪಿನ ಯಾತ್ರೆ ಇರೋದ ಯಾಕೆ? ಪಾವನಾಗಿ ಶ್ರೇಷ್ಠ ಪದವಿಯನ್ನ ಪಡ್ಕೊಳ್ಳಿಕ್ಕಾಗಿ. ಜೋ ಚಲೆ ಜಾತೆ ಹೇ ಫಿರ್ ಭಿ ಕುಚ್ ನ ಕುಚ್ ಸುನಾ ಹೇ ತೋ ಶಿವಾಲಯ ಮೇ ಆಯಂಗೆ ಜರೂರ್. ಯಾರ ಬಾಬನ ಕೈ ಬಿಟ್ಟು ಹೋಗ್ಬಿಟ್ಟಿರ್ತಾರಲ್ಲ, ಯಾಕಂದ್ರೆ ಅವರು ಸ್ವಲ್ಪ ಜ್ಞಾನವನ್ನ ಕೇಳಿರ್ತಾರೆ, ಅವರು ಶಿವಾಲಯದಲ್ಲಿ ಅವಶ್ಯ ಬರ್ತಾರೆ. ಅವರು ಫಿರ್ ಪದ ಬಲ್ ಕೈಸಾ ಭಿ ಪಾಯಿ ಪರಂತು ಆತೆ ಹೇ ಜರೂರ್. ಪದವಿ ಎಂತದ್ ಬೇಕಾದ್ರೂ ಪಡ್ಕೊಳ್ಳಿ, ಬಟ್ ಅವರು ಬಾಬಾ ತೀಸ ಸ್ವರ್ಗ ಅವಶ್ಯವಾಗಿ ಬರ್ತಾರೆ. ಏಕ್ ಬಾರ್ ಭಿ ಯಾದ್ ಕಿಯಾ ತೋ ಸ್ವರ್ಗ ಮೇ ಆ ಜಾಯೆಂಗೆ, ಬಾಕಿ ಊಂಚ ಪದ ನಹಿ. ಅವ್ರು ಒಂದ್ ಬಾರಿ ಬಾಬಾ ನೆನಪು ಮಾಡ್ಬಿಟ್ರೆ ಅವ್ರು ಸ್ವರ್ಗದಲ್ಲಿ ಗ್ಯಾರಂಟಿ ಬರ್ತಾರೆ, ಆದ್ರೆ ಬಾಕಿ ಶ್ರೇಷ್ಠ ಪದವಿ ಸಿಗುವುದಿಲ್ಲ. ಸ್ವರ್ಗ ಕಾ ನಾಮ ಸುನ್ ಖುಷ್ ನಹಿ ಹೋನಾ ಚಾಹಿಯೆ. ಸ್ವರ್ಗದ ಹೆಸರು ಕೇಳಿಬೇಡಿ, ಬಾಬಾ ಹೆಸರು ಖುಷಿ ಪಡಬೇಡಿ. ಫೇಲ್ ಹೋಕರ್ ಪಾಯಿ ಪೈಸೆ ಕಾ ಪದ ಪಾಲೇನಾ ಇಸ್ಮೇ ಖುಷ್ ನಹಿ ಹೋನಾ ಚಾಹಿಯೆ. ನೋಡಿ ಬಾಬಾ ಹೇಳ್ತಾರೆ, ಫೇಲ್ ಆಗಿ ಒಂದು ಪೈಸೆಗೆ ಬೆಲೆ ಇಲ್ಲದ ಪದವಿಯನ್ನ ಪಡ್ಕೊಳ್ಳೋದು, ಇದರಲ್ಲಿ ಖುಷಿ ಪಡಬಾರದು. ಬಲ್ ಸ್ವರ್ಗ ಹೇ ಪರಂತು ಉಸ್ಮೇ ಪದ ತೋ ಬಹುತ್ ಹೇನಾ. ಬಲೆ ಸ್ವರ್ಗ ಇದೆ, ಆದ್ರೆ ಸ್ವರ್ಗದಲ್ಲಿ ಪದವಿ ಬಹಳಷ್ಟಿದೆ. ಫೀಲಿಂಗ್ ತೋ ಆತಿ ಹೇನಾ, ಮೇ ನೌಕರ್ ಹೂ ಮೆಹತರ್ ಹೂ. ಭಾಸ ಆಗ್ತದಲ್ಲ, ಅನುಭವ ಆಗ್ತದಲ್ಲ, ಓ ನಾನು ನೌಕರಿದ್ದೀನಿ ಅಥವಾ ಕೂಲಿ ಮಾಡೋನಿದ್ದೀನಿ. पिछाड़ी में तुमको सब साक्षात्कार होगा, हम क्या बनेंगे, हमसे क्या विकर्म हुआ है जो ऐसी हालत हुई है, मैं महारानी क्यों नहीं बनी. ಅಂತಿಮದಲ್ಲಿ ಬಾಬಾ ತಿಸ ತಮಗೆಲ್ಲಾ ಸಾಕ್ಷಾತ್ಕಾರ ಆಗುತ್ತೆ, ನಾನು ಏನಾಗ್ತೀನಿ, ನನ್ನಿಂದ ಯಾವ ವಿಕರ್ಮ ಆಗಿದ್ದಕ್ಕೆ ನನ್ನ ಪರಿಸ್ಥಿತಿ ಹಿಂಗಾಯ್ತು, ನಾನು ಯಾಕೆ ಮಹಾರಾಣಿ ಆಗಲಿಲ್ಲ. ಕದಂ ಕದಂ ಪರ್ ಖಬರ್ದಾರಿ ಸೆ ಚಲ್ನೆ ಸೆ ತುಮ್ ಪದಂಪತಿ ಬನ್ ಸಕ್ತೆ ಹೋ. ಹೆಜ್ಜೆ ಹೆಜ್ಜೆಗೂ ತಾವು ಎಚ್ಚರಿಕೆಯಿಂದ ನಡೆದ್ರೆ ನೀವು ಪದಂಪತಿ ಆಗ್ಬೋದಂತಾರ ಬಾಬಾ. ಖಬರ್ದಾರಿ ನಹಿ ತೋ ಪದಂಪತಿ ಬನ್ ನಹಿ ಸಕೆಂಗೆ. ನಿಮ್ಮನ ಮೇಲೆ ನೀವು ಎಚ್ಚರಿಕೆ ಇಟ್ಕೊಂಡಿಲ್ಲ ಅಂತಂದ್ರೆ ನೀವು ಪದಂಪತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಮಂದಿರೋ ಮೇ ದೇವತಾಂಕೋ ಪದಂಪತಿ ಕಿ ನಿಶಾನಿ ದಿಖಾತೆ ಹೇ. ನೋಡಿ ಮಂದಿರಗಳಲ್ಲಿ ದೇವತೆಗಳಿಗೆ ಪದಂಪತಿಯ ಒಂದು ನಿಶಾನಿಯನ್ನ ತೋರಿಸ್ತಾರೆ, ಗುರುತನ್ನ ತೋರಿಸ್ತಾರೆ. ಫರ್ಕ್ ತೋ ಸಮಜ್ ಸಕ್ತೆ ಹೇನಾ, ವ್ಯತ್ಯಾಸ ಅಂತೂ ನಿಮ್ಗೆ ತಿಳ್ಕೊಳ್ಳಿಕ್ಕಾಗತ್ತೆ ತಾನೆ. ದರ್ಜೆ ಕಾ ಭಿ ಬಹುತ್ ಫರ್ಕ್ ಹೇ, ಪದವಿಗಳಲ್ಲೂ ಕೂಡ ಬಹಳ ವ್ಯತ್ಯಾಸ ಇದೆ. ಅಭಿ ತೋ ದೇಖೋ ದರ್ಜೆ ಕಿತ್ನೆ ಹೇ. ಈಗ ನೋಡಿ ಪದವಿಗಳು ಎಷ್ಟಿದಾವೆ.
ಕಿತನ ಟಾಟ रहता है ಅದರದೆಷ್ಟು ಮನುಷ್ಯನಿಗೆ ಅಹಂಕಾರ ಇರ್ತದೆ. ಹೇತು ಅಲ್ಪಕಾಲಕ ಸುಖ, ಅದರಲ್ಲಿ ಇರೋದು ಅಲ್ಪಕಾಲದ ಸುಖ. तो अब बाप कहते यह ऊंच पद पाना है जिसके लिए सब हाथ उठाते हैं, तो इतना पुरुषार्थ करना चाहिए ना. ಅದಕ್ಕೆ ತಂದೆ ಹೇಳ್ತಾರೆ ಇಂಥ ಶ್ರೇಷ್ಠ ಪದವಿಯನ್ನ ಪಡ್ಕೋಬೇಕು. ಯಾವುದಕ್ಕಾಗಿ ಎಲ್ಲರೂ ಕೈ ಎತ್ತುತ್ತಾರೆ, ಬರೀ ಕೈ ಎತ್ತೋದಲ್ಲ, ಅದಕ್ಕೆ ತಕ್ಕಂತೆ ಪುರುಷಾರ್ಥವನ್ನು ಕೂಡ ಮಾಡಬೇಕಾಗತ್ತೆ. ಹಾತ್ ಉಠಾನೆ ವಾಲೆ ಬೇ ಖುದ್ ಖತಮ್ ಹೋ ಜಾತೆ. ಬಾಬಾ ಹೆಸರು ಕೈ ಎತ್ತೋರು ಕೂಡ ಖುದ್ದ ನಾಶ ಆಗ್ಬಿಡ್ತಾರೆ ಸ್ವತಃ. ಕಹೆಂಗೆ ಯ ದೇವತಾ ಬನ್ನೆ ವಾಲೆ ಥೇ, ಆಗ ಹೇಳ್ತಾರೆ ಹೋ ಇವ್ರು ದೇವತೆ ಆಗೋರಿದ್ರಲ್ವಾ. ಪುರುಷಾರ್ಥ ಕರ್ತೆ ಖತಮ್ ಹೋ ಗೈ, ಪುರುಷಾರ್ಥ ಮಾಡ್ತಾ ಮಾಡ್ತಾ ನಾಶ ಆಗ್ಬಿಟ್ರು. औरों का कल्याण कर खुद अपना अकल्याण कर बैठते हैं. ಅನ್ಯರ ಕಲ್ಯಾಣ ಮಾಡಿ ಸ್ವತಃ ತಮ್ಮದು ಅಕಲ್ಯಾಣ ಮಾಡ್ಕೊಂಡು ಕುಂತ್ಕೊಂಡ್ಬಿಡ್ತಾರೆ. ಇಸಲೇ ಬಾಪ ಸಮಜಾತೆ ಖಬರ್ದಾರ್ ಹೋ. ಅದಕ್ಕೆ ಬಾಬಾ ತಿಳಿಸ್ತಾ ಇದ್ದಾರೆ ಸದಾ ಎಚ್ಚರಿಕೆಯಿಂದ ಇರಿ. ಅಂತರ್ಮುಖ ಹೋ ಬಾಪಕೋ ಯಾದ್ ಕರ್ನಾ ಹೈ. ಅಂತರ್ಮುಖಿಯಾಗಿ ತಂದೆಯನ್ನ ನೆನಪು ಮಾಡಬೇಕು. ಕಿಸ್ ಪ್ರಕಾರ ಸೆ, ಯಾವ ಪ್ರಕಾರದಿಂದ ನೆನಪು ಮಾಡಬೇಕು. बाबा हमारा बाप भी है, टीचर भी है, सदगुरु भी है, हम जा रहे हैं अपने ಸ್ವೀಟ್ ಹೋಮ್ಗೆ. ನೋಡಿ ಯಾವ ಪ್ರಕಾರದ ನೆನಪು ಮಾಡಬೇಕು. ಬಾಬಾ ನಮ್ಮ ತಂದೆನೂ ಹೌದು, ಶಿಕ್ಷಕನು ಹೌದು, ಸದ್ಗುರುನು ಹೌದು, ನಾವು ಹೋಗ್ತಾ ಇದ್ದೀವಿ ನಮ್ಮ ಮಧುರವಾದ ಮನೆಗೆ. ये सब ज्ञान अंदर में होना चाहिए. ಇದೆಲ್ಲ ಜ್ಞಾನ ಆಂತರ್ಯದಲ್ಲಿ ಇರಬೇಕು. बाप में ज्ञान और योग दोनों है. ಬಾಬನಲ್ಲಿ ಜ್ಞಾನ ಮತ್ತು ಯೋಗ ಎರಡೂ ಇದೆ. ತುಮಾರೆ ಮೇ ಬಿ ಹೋನಾ ಚಾಹಿಯೆ. ಹಾಗಾದ್ರೆ ನಿಮ್ಮಲ್ಲೂ ಕೂಡ ಎರಡು ಇರಬೇಕು ತಾನೆ. ಜಾನ್ತೆ ಹೇ ಶಿವ ಬಾಬಾ ಪಡಾತೆ ಹೇ ತೋ ಜ್ಞಾನ ಬಿ ಹುವಾ ಯಾದ್ ಬಿ ಹುಯಿ. ತಿಳ್ಕೊಂಡಿದ್ರೆ ಶಿವ ಬಾಬಾ ಓದಿಸ್ತಾರೆ ಅಂದ್ಮೇಲೆ ಇದು ಜ್ಞಾನನೂ ಆಯ್ತು, ನೆನಪುನು ಆಯ್ತು. ಜ್ಞಾನ और योग दोनों इकट्ठा चलता है. ಜ್ಞಾನ ಮತ್ತು ಯೋಗ ಎರಡು ಒಟ್ಟಿಗೆ ನಡೀತದೆ. ऐसे नहीं योग में बैठे शिव बाबा को याद करते रहे और नॉलेज भूल जाए. ಹಿಂಗೂ ಆಗಬಾರದು. ನೆನಪಲ್ಲಿ ಕುತ್ಕೊಂಡು ಶಿವಬಾಬನನ್ನ ನೆನಪು ಮಾಡ್ತಾ ಇರೋದು ಜ್ಞಾನ ಮರ್ತ್ ಹೋಗೋದು, ಹಂಗೂ ಆಗ್ಬಾರ್ದಲ್ವಾ. ಬಾಪ್ ಯೋಗ ಸಿಖಾತೆ ಹೇ ತೋ ನಾಲೆಜ್ ಭೂಲ್ ಜಾತಿ ಹೇ ಕ್ಯಾ. ತಂದೆ ಯೋಗ ಕಲಿಸ್ಕೊಡ್ತಾರಂದಾಗ ಜ್ಞಾನ ಮರ್ತ್ ಹೋಗ್ತದೇನು. ಸಾರಿ ನಾಲೆಜ್ ಉನ್ಮೆ ರಹತಿ ಹೇ, ಎಲ್ಲ ಜ್ಞಾನ ಅದರಲ್ಲಿ ಇರುತ್ತೆ. ಅದಕ್ಕೆ ಬಾಬಾ ತುಮ್ ಬಚ್ಚೋ ಮೇ ಯೆ ನಾಲೆಜ್ ಹೋನಿ ಚಾಹಿಯೆ. ತಾವು ಮಕ್ಕಳಲ್ಲಿ ಈ ಜ್ಞಾನ ಇರಬೇಕು. ಪಡ್ನಾ ಚಾಹಿಯೆ, ಓದಬೇಕು ಇದನ್ನ ಅವಶ್ಯವಾಗಿ. ಜೈಸೆ ಕರ್ಮ ಮೇ ಕರುಂಗಾ ಮುಜೆ ದೇಖ್ ಔರ್ ಬಿ ಕರೆಂಗೆ. ಯಾವಾಗ್ಲೂ ಏನ್ ನೆನಪಿರ್ಲಿ, ನಾನು ಎಂಥ ಕರ್ಮ ಮಾಡ್ತೀನೋ ನನ್ನನ್ನು ನೋಡಿ ಅನ್ಯರು ಕೂಡ ಅದೇ ಕರ್ಮ ಮಾಡ್ತಾರೆ. ಮೇ ಮುರಳಿ ನಹಿ ಪಡುಂಗಾ ಔರ್ ಬಿ ನಹಿ ಪಡೆಂಗೆ. ನಾನ್ ಮುರಳಿ ಓದ್ಲಿಲ್ಲ ಅಂದ್ರೆ ಅನ್ಯರುನು ಓದೋದಿಲ್ಲ. ಮೈ ಜೈಸೆ ದುರ್ಗತಿ ಕೋ ಪಾವುಂಗಾ ತೋ ಔರ್ ಬಿ ದುರ್ಗತಿ ಕೋ ಪಾ ಲೇಂಗೆ. ನಾನ್ ಹೆಂಗೆ ದುರ್ಗತಿನ ಪಡ್ಕೊಂಡು ಹಾಗೆ ಅನ್ಯರು ಕೂಡ ದುರ್ಗತಿ ಪಡ್ಕೊಂಡ್ಬಿಡ್ತಾರೆ. ಮೇ ನಿಮಿತ್ತ ಬನ್ ಜಾऊंगा औरों को गिराने के. ಅನ್ಯರನ್ನ ಬೀಳಿಸ್ಲಿಕ್ಕೆ ನಾನ್ ನಿಮಿತ್ತ ಆಗ್ಬಿಡ್ತೇನೆ. ಕೈ ಬಚ್ಚೆ ಮುರಳಿ ನಹಿ ಪಡ್ತೆ ಹೇ ಮಿಥ್ಯಾ ಅಹಂಕಾರ ಆ ಜಾತಾ ಹೇ. ಕೆಲವು ಮಕ್ಕಳು ಮುರಳಿ ಓದೋದೇ ಇಲ್ಲ ಅಂದ್ರೆ ಮಿಥ್ಯ ಅಹಂಕಾರ ಬಂದ್ಬಿಡುತ್ತದೆ. ಮಾಯಾ ಝಟ್ ವಾರ್ ಕರಲೇತಿ ಹೇ, ಆಗ ಮಾಯೆ ತಕ್ಷಣ ದಾಳಿ ಮಾಡಿಬಿಡುತ್ತದೆ. ಕದಂ ಕದಂ ಪರ್ ಶ್ರೀಮತ್ ಚಾಯಿ. ಅದಕ್ಕೆ ಬಾಬಾ ಹೇಳ್ತಾರೆ ಹೆಜ್ಜೆ ಹೆಜ್ಜೆಗೂ ಶ್ರೀಮತ ಬೇಕು. ನೈತು ಕುಚ್ ನ ಕುಚ್ ವಿಕರ್ಮ ಬನ್ ಜಾತೆ. ಇಲ್ಲಾಂದ್ರೆ ಒಂದಲ್ಲ ಒಂದು ವಿಕರ್ಮಗಳಾಗತ್ತೆ. ಬಹುತ್ ಬಚ್ಚೆ ಭೂಲೆ ಕರ್ತೆ ಹೇ ಸತ್ಯನಾಶ ಹೋ ಜಾತಿ ಹೇ. ಬಹಳ ಮಕ್ಕಳು ತಪ್ಪುಗಳನ್ನ ಮಾಡ್ತಾರೆ, ಆಮೇಲೆ ಸತ್ಯನಾಶ ಆಗ್ಬಿಡ್ತಾರೆ. ಗಫಲತ್ ಹೋನೆ ಸೆ ಮಾಯ ಥಪ್ಪಡ್ ಲಗಾಯೆ ವರ್ತ್ ನಾಟ್ ಎ ಪೆನ್ನಿ ಬನಾ ದೇತಿ ಹೇ ಇಸ್ಮೆ ಬಡಿ ಸಮಜ್ ಚಾಹಿಯೆ. ಹುಡುಗಾಟಿಕೆ ಮಾಡೋದ್ರಿಂದ ಮಾಯೆ ಪೆಟ್ಟನ್ನ ಕೊಟ್ಟು ಒಂದು ಪೈಸೆಗೆ ಬೆಲೆ ಇಲ್ಲದ ಹಾಗೆ ಮಾಡ್ಬಿಡುತ್ತದೆ. ಆಗ ಅದಕ್ಕೆ ಬಾಬಾ ಹತ್ರ ಇದರಲ್ಲಿ ಬಹಳ ತಿಳುವಳಿಕೆ ಬೇಕು. ಅಹಂಕಾರ ಆನೆ ಸೆ ಮಾಯಾ ಬಹುತ್ ವಿಕರ್ಮ ಕರಾತಿ ಹೇ. ಬಾಬಾ ಹತ್ರ ಅಹಂಕಾರದಲ್ಲಿ ಬರೋದ್ರಿಂದಲೇ ಮಾಯೆ ಬಹಳಷ್ಟು ವಿಕರ್ಮಗಳನ್ನ ಮಾಡಿಸ್ತದೆ. ಜब कोई कमेटी आदि बनाते हो तो उसमें हेड एक दो फीमेल जरूर होनी चाहिए जिनकी राय पर काम हो.
ನೀವು ಯಾವಾಗ ಒಂದು ಸಂಘವನ್ನ ಮಾಡ್ತಿರಲ್ಲ, ಆಗದಲ್ಲಿ ಹೆಡ್ ಒಬ್ಬರಿಬ್ರು ಅಕ್ಕಂದ್ರೆ ಇರ್ಲೇಬೇಕಂತ ಹೇಳ್ತಾರೆ ಬಾಬಾ. ಅವ್ರೇನ್ ಸಲಹೆ ಕೊಡ್ತಾರೆ ಆ ಪ್ರಕಾರ ಕೆಲಸ ನಡಿಬೇಕು. ಕಲಶತು ಲಕ್ಷ್ಮೀ ಪರ್ ರಖಾ ಜಾತಾ ಹೇನ, ಯಾಕಂದ್ರೆ ಕಳಶವನ್ನ ಲಕ್ಷ್ಮಿ ಮೇಲೆ ತಾನು ಇಡಲಾಗುತ್ತೆ. ಗಾಯನ್ ವಿ ಹೇ ಅಮೃತ ಪಿಲಾತಿ ಥಿ ತೋ ಅಸುರ್ ಬಿ ಬ್ಯಾಟ್ ಪೀತೆ ಥೆ. ಗಾಯನ ಕುಡಿದ ಭಕ್ತಿ ಮಾರ್ಗದಲ್ಲಿ ಅಮೃತವನ್ನ ಕುಡಿಸ್ತಾ ಇದ್ಲು, ಬಟ್ ಅಸುರರು ಬಂದು ಕುತ್ಕೊಂಡ್ಬಿಡ್ತಿದ್ರು ಅದರಲ್ಲಿ. ಫಿರ್ ಕಹಾ ಯಜ್ಞ ಮೇ ವಿಘ್ನ ಡಾಲ್ತೆ ಹೇ, ಅನೇಕ ಪ್ರಕಾರಕ್ಕೆ ವಿಘ್ನ ಡಾಲ್ನೆ ವಾಲೆ ಹೇ. ಆಮೇಲೆ ಏನ್ ಮಾಡ್ತಾರೆ ಅವರು, ಯಜ್ಞದಲ್ಲಿ ವಿಘ್ನ ಹಾಕ್ತಾರೆ. ಆ ರೀತಿ ಅನೇಕ ಪ್ರಕಾರದ ವಿಘ್ನ ಹಾಕೋರು ಇದ್ದಾರೆ. ಸಾರಾ ದಿನ್ ಬುದ್ಧಿ ಮೇ ಜರುಮುಯಿ ಜಗಮುಯಿ ಕಿ ಬಾತೆ ರಹತಿ ಹೇ, ಯ ಬಹುತ್ ಖರಾಬ್ ಹೇ. ಇಡೀ ದಿನ ಬರೀ ಬುದ್ಧಿಯಲ್ಲಿ ಪರಚಿಂತನೆ ಮಾತುಗಳು ಇರುತ್ತದೆ. ಇದು ಬಹಳ ಕೆಟ್ಟ ಅಭ್ಯಾಸ ಅಂತಾರೆ ಬಾಬಾ. ಕೋಯಿ ಬಿ ಬಾತ್ ಹೇ ತೋ ಬಾಪ್ ಕೋ ರಿಪೋರ್ಟ್ ಕರು. ಏನೇ ಮಾತು ಬಂತ ಬಾಬನ ಹತ್ರ ರಿಪೋರ್ಟ್ ಮಾಡಿ ನೀವು. ಸುಧಾರಣೆ ವಾಲಾ ತೋ ಏಕಿ ಬಾಪ್ ಹೇ, ಯಾಕಂದ್ರೆ ಸುಧಾರಣೆ ಮಾಡೋರು ಒಬ್ಬ ತಂದೆ ಆಗಿದ್ದಾರೆ. ತುಮ್ ಅಪನೆ ಹಾತ್ ಮೇ ಲಾ ನಹಿ ಉಠಾವ್. ಬಾಬಾ ಹತ್ರ ನಿಮ್ಮ ಕೈಲಿ ನೀವು ಕಾನೂನನ್ನ ತಗೊಳ್ಬೇಡಿ. ತುಮ್ ಬಾಪ್ ಕಿ ಯಾದ್ ಮೇ ರಹೋ, ತಾವು ತಂದೆ ನೆನಪಲ್ಲಿ ಇರಿ. ಸಬ್ಕೋ ಬಾಪ್ ಕಾ ಪರಿಚಯ ಇದು, ತಬ್ ಐಸಾ ಬನ್ ಸಕೆಂಗೆ. ಎಲ್ರಿಗೂ ತಂದೆ ಪರಿಚಯ ಕೊಡಿ, ಅವಾಗ ನೀವು ಆ ರೀತಿ ಆಗ್ಲಿಕ್ಕೆ ಸಾಧ್ಯ ಇದೆ. ಮಾಯಾ ಬಹುತ್ ಕಡಿ ಹೇ, ಕಿಸ್ಕೋ ಬಿ ನಹಿ ಛೋಡ್ತಿ ಹೇ. ಮಾಯ ಬಹಳ ಕಠಿಣ ಕಠೋರ, ಯಾರನ್ನು ಬಿಡಂಗಿಲ್ಲ. ಸದೈವ್ ಬಾಪ್ಕೋ ಸಮಾಚಾರ ಲಿಖನಾ ಚಾಹಿಯೇ. ಸದಾ ತಂದೆಗೆ ನಿಮ್ಮ ಸಮಾಚಾರವನ್ನ ಬರಿಬೇಕು. ಡೈರೆಕ್ಷನ್ ಲೇತೆ ರಹನಾ ಚಾಹಿಯೇ. ಬಾಬನಿಂದ ಸಲಹೆಯನ್ನ ತಗೋತಾ ಇರಬೇಕು. ಇವತ್ತು ಹರೇಕ್ ಡೈರೆಕ್ಷನ್ ಮಿಲ್ತೆ ಹಿ ರಹತೆ. ಹಾಗೆ ನೋಡಿದ್ರೆ ನಿಮ್ಗೆ ಯಾವಾಗ್ಲೂ ಬಾಬನಿಂದ ಸಲಹೆಗಳು ಸಿಗ್ತಾನೆ ಇರುತ್ತದೆ. बच्चे समझते हैं बाबा ने तो आप ही इस पर बात पर समझा दिया तो अंतर्यामी है. ಮಕ್ಕಳು ತಿಳ್ಕೊತಾರೆ, ಓ ಬಾಬಾ ತಾನಾಗಿ ಈ ಮಾತಿನ ಮೇಲೆ ತಿಳಿಸ್ಕೊಟ್ಬಿಟ್ಟ, ಅದಕ್ಕೆ ಕೆಲವು ಹೇಳ್ತಾರೆ ಬಾಬಾ ಅಂತರ್ಯಾಮಿ. ಬಾಪ ಕಹತೆ ನಹಿ ಮೈ ತೋ ನಾಲೆಜ್ ಪಡಾತಾ ಹೂಂ. ಬಾಬಾ ಹೇಳ್ತಾರೆ ನಾನು ಅಂತರ್ಯಾಮಿ ಅಲ್ಲ, ನಾನಂತ ಏನ್ ಮಾಡ್ತೀನಿ, ಇಲ್ಲಿ ಜ್ಞಾನ ಓದಿಸ್ತೀನಿ, ನಾಲೆಜ್ ಅನ್ನ. ಇಸ್ಮೆ ಅಂತರ್ಯಾಮಿ ಕಿ ತೋ ಬಾತ್ ಹಿ ನಹಿ, ಇದರಲ್ಲಿ ಅಂತರ್ಯಾಮಿಯ ಮಾತೇ ಇಲ್ಲ. ಹಾ ಯೇ ಜಾನ್ತೆ ಹೇ ಕಿ ಯೇ ಸಬ್ ಮೇರೆ ಬಚ್ಚೆ ಹೇ. ಅರೆ ಬಾಬನಿಗೆ ಗೊತ್ತು ಏನು, ಇವರೆಲ್ಲ ನನ್ನ ಮಕ್ಕಳು. ಹರೇಕೆ ಅಂದರ್ ಕಿ ಆತ್ಮ ಮೇರೆ ಬಚ್ಚೆ ಹೇ. ಪ್ರತಿಯೊಬ್ಬರ ಒಳಗಿನ ಏನು ಆತ್ಮ ಇದೆ ಅವರೆಲ್ಲ ನನ್ನ ಮಕ್ಕಳು ಅಂತ ಬಾಬನಿಗೆ ಗೊತ್ತಿದೆ. ಬಾಕಿ ಐಸೆ ನಹಿ ಬಾಪ ಸಬ್ ಮೇ ವಿರಾಜಮಾನ್ ಹೇ. ಬಾಕಿ ಈ ರೀತಿ ಅರ್ಥ ಅಲ್ಲ ಬಾಬಾ ಎಲ್ಲರಲ್ಲೂ ವಿರಾಜಮಾನ ಇದ್ದಾರೆ. ಮನುಷ್ಯ ಉಲ್ಟಾ ಸಮಜ್ ಲೇತೆ ಹೇ, ಮನುಷ್ಯರು ಉಲ್ಟಾ ತಿಳ್ಕೊಂಡ್ಬಿಡ್ತಾರೆ. ಬಾಪ ಕಹತೆ ಮೇ ಜಾನ್ತಾ ಹೂಂ ಸಬ್ಕೆ ತಖ್ತ್ ಪರ್ ಆತ್ಮ ವಿರಾಜಮಾನ ಹೇ. ಬಾಬಾ ಹೇಳ್ತಾರೆ ನಾನು ತಿಳ್ಕೊಂಡಿದ್ದೀನಿ ಎಲ್ಲರ ಸಿಂಹಾಸನದಲ್ಲಿ ಆತ್ಮ ವಿರಾಜಮಾನ ಇದೆ. ಯತ್ ಕಿತನಿ ಸಹಜ ಬಾತ್ ಹೇ, ಇದಂತೆಷ್ಟು ಸಹಜವಾದ ಮಾತು. ಫಿರ್ ಭಿ ಭೂಲ್ಕರ್ ಪರಮಾತ್ಮ ಸರ್ವ್ಯಾಪಿ ಕಹ ದೇತೆ ಹೇ. ಆದ್ರೂ ಮರೆತು ಪರಮಾತ್ಮ ಸರ್ವ್ಯಾಪಿ ಅಂತ ಹೇಳ್ಬಿಡ್ತಾರೆ. ಯಹ ಏಕಜ್ ಬೋಲ್ ಜಿಸ್ ಕಾರಣ ಹಿ ಇತನಾ ನೀಚೆ ಗಿರೆ ಹೇ. ಇದು ನಂಬರ್ 1 ತಪ್ಪಂತಾರೆ ಬಾಬಾ. ಆ ಕಾರಣದಿಂದಲೇ ಇಷ್ಟು ಕೆಳಗಡೆ ಇಳಿದಿದೀವಿ. ವಿಶ್ವಕ ಮಾಲಿಕ್ ಬನಾನೆ ವಾಲೆ ಕೋ ತುಮ್ ಗಾಲಿ ದೇತೆ ಹೋ. ನೋಡಿ, ವಿಶ್ವದ ಮಾಲೀಕರನ್ನಾಗಿ ಮಾಡುವಂತವರಿಗೆ ನೀವು ಬೈಗಳ ಕೊಡ್ತೀರಿ. ಇಸ್ಲೇ ಬಾಪ ಕಹತೆ ಯದಾ ಯದಾ ಹಿ. ಅದಕ್ಕೆ ಬಾಬಾ ಹೇಳ್ತಾರೆ ಯದಾ ಯದಾ ಹಿ ಧರ್ಮಸ್ಯ ग्लानिर्भवति भारत. बाप यहाँ आते हैं तो बच्चों को अच्छी रीति विचार सागर मंथन करना है. ತಂದೆಯಲ್ಲಿ ಬರ್ತಾರಂದ ಮೇಲೆ ತಾವು ಮಕ್ಕಳು ಒಳ್ಳೆ ರೀತಿ ವಿಚಾರ ಸಾಗರ ಮಂಥನ ಮಾಡಬೇಕು. नॉलेज पर बहुत बहुत मंथन करना चाहिए, टाइम देना चाहिए, तब तुम अपना कल्याण कर सकेंगे. इसमें पैसे आदि की भी बात ही नहीं. ಬಾಬಾ ತೇಸರ ಜ್ಞಾನದ ಮೇಲೆ ಬಹಳ ಬಹಳ ಮಂಥನ ಮಾಡಬೇಕು. ಸ್ವಲ್ಪ ಇದಕ್ಕೆ ಸಮಯವನ್ನ ಕೊಡಬೇಕು. ಆಗ ನೀವು ನಿಮ್ಮ ಕಲ್ಯಾಣ ಮಾಡ್ಕೊಳ್ಳಿಕ್ಕಾಗತ್ತೆ. ಇದರಲ್ಲಿ ಹಣದ ಯಾವುದೇ ಮಾತಿಲ್ಲ. ಭೂಕು ತೋ ಕೊಯ್ ಮರ ನ ಸಕೆ. ಹಸಿವಿನಿಂದಂತೂ ಯಾರು ಸಾಯಂಗಿಲ್ಲ. ಜಿತನಾ ಜೋ ಬಾಪ್ ಕೆ ಪಾಸ್ ಜಮಾ ಕರ್ತೆ ಹೇ ಉತನಾ ಭಾಗ್ಯ ಬಂತಾ ಹೇ. ಬಾಬನ ಹತ್ರ ನೀವೆಷ್ಟು ಜಮಾ ಮಾಡ್ತಿರಲ್ಲ ಅಷ್ಟು ನಿಮ್ದು ಭಾಗ್ಯ ರೂಪಿತ ಆಗತ್ತೆ. ಬಾಪ್ನೆ ಸಮಜಾಯಾ ಹೇ ಜ್ಞಾನ और ಭಕ್ತಿ ಕೆ ಬಾದ ಹೇ ವೈರಾಗ್ಯ. ಬಾಬಾ ತಿಳಿಸ್ಕೊಟ್ಟಿದ್ದಾರೆ ಜ್ಞಾನ ಮತ್ತು ಭಕ್ತಿಯ ನಂತರ ಇರೋದೇ ವೈರಾಗ್ಯ. ವೈರಾಗ್ಯ ಮಾನ ಸಬ್ ಕುಚ್ ಭೂಲ್ ಜಾನ ಪಡ್ತಾ ಹೈ. ವೈರಾಗ್ಯ ಅಂದ್ರೆ ಏನು, ಎಲ್ಲವನ್ನ ಮರಿಬೇಕಾಗತ್ತೆ.
अपने को डिटैच कर देना चाहिए. ನಮ್ಮನ್ನು ನಾವು ಭಿನ್ನ ಮಾಡ್ಕೋಬೇಕು. ಶರೀರ से हम आत्मा अब जा रही है. ಶರೀರದಿಂದ ನಾನು ಆತ್ಮ ಈಗ ಹೋಗ್ತಾ ಇದ್ದೀನಿ. अच्छा, मीठे मीठे सिखिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. ಮಧುರಾತಿ ಮಧುರ ಅಗಲಿ ಹೋಗಿರುವಂಥ ಮಕ್ಕಳ ಪ್ರತಿ ಬಾಪ್ ದಾದಾರವರ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಮತ್ತು ಸುಪ್ರಭಾತ. ಆತ್ಮಿಕ ತಂದೆಯ ಆತ್ಮಿಕ ಮಕ್ಕಳಿಗೆ ನಮಸ್ತೆ. ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ನಮಸ್ತೆ ನಮಸ್ತೆ ನಮಸ್ತೆ. ಧಾರಣಾ ಕೇಳಿ ಮುಖ್ಯ ಸಾರ. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, अपने ऊपर बहुत ಕಂಟ್ರೋಲ್ ರಖನಾ ಹೈ. ನಮ್ಮ ಮೇಲೆ ನಾವು ಬಹಳಷ್ಟು ನಿಯಂತ್ರಣವನ್ನ ಇಟ್ಕೋಬೇಕು. ಶ್ರೀಮತ್ ಮೇ ಕಭಿ ಬೇಪರವಾಹ ನಹಿ ಬನ್ನಾ ಹೈ. ಶ್ರೀಮತದಲ್ಲಿ ಎಂದಿಗೂ ನಿರ್ಲಕ್ಷ್ಯವನ್ನ ತೋರಬಾರದು. ಬಹುತ್ ಬಹುತ್ ಖಬರ್ದಾರ್ ರಹನಾ ಹೈ. ಬಹಳ ಬಹಳ ಎಚ್ಚರಿಕೆಯಿಂದ ಇರಬೇಕು. ಕಭಿ ಕೋಯಿ ಕಾಯ್ದೆ ಕಾ ಉಲ್ಲಂಘನ್ ನಾ ಹೋ. ಎಂದಿಗೂ ಯಾವುದೇ ಕಾಯ್ದೆ ಉಲ್ಲಂಘನೆ ಆಗಬಾರದು. सेकेंड पॉइंट, अंतर्मुख हो. एक बाप से बुद्धि की लिंक जोड़नी है. ಅಂತರ್ಮುಖಿಯಾಗಿ ಒಬ್ಬ ತಂದೆ ಜೊತೆ ಬುದ್ಧಿಯೋಗವನ್ನ ಜೋಡಿಸಬೇಕು. इस पतित पुरानी दुनिया से बेहद का वैराग्य रखना है. ಈ ಪತಿತ ಹಳೆ ಜಗತ್ತಿನ ಜೊತೆ ಬೇಹದ್ದಿನ ವೈರಾಗ್ಯ ಇಟ್ಕೋಬೇಕು. ಬುದ್ಧಿ ಮೇ ರಹೆ ಜೋ ಕರ್ಮ ಮೈ ಕರುಂಗಾ ಮುಜೆ ದೇಖ್ ಸಬ್ ಕರೆಂಗೆ. ಯಾವಾಗಲೂ ಬುದ್ಧಿಯಲ್ಲಿರಲಿ, ನಾನು ಏನು ಕರ್ಮ ಮಾಡ್ತೀನಿ ನನ್ನನ್ನು ನೋಡಿ ಅನ್ಯರು ಕೂಡ ಮಾಡ್ತಾರೆ. ವರದಾನ್, ಜ್ಞಾನ್ ಕಿ ಪಾಯಿಂಟ್ಸ್ ಕೋ ಹರ್ ರೋಜ್ ರಿವೈಸ್ ಕರ್ ಸಮಾಧಾನ ಸ್ವರೂಪ ಬನನೆ ವಾಲೆ ಬೇಗಂಪುರ್ ಕೆ ಬಾದಶಾ ಭವ. ಜ್ಞಾನದ ಪಾಯಿಂಟ್ಸ್ಗಳನ್ನ ಪ್ರತಿದಿನ ಮೆಲುಕು ಹಾಕಿ ಸಮಾಧಾನ ಸ್ವರೂಪ ಆಗುವಂತ ನಿಶ್ಚಿಂತಪುರದ ಚಕ್ರವರ್ತಿ ಭವ. ज्ञान की पॉइंट्स जो डायरियों में अथवा बुद्धि में रहती है उन्हें हर रोज रिवाइज करो. ಬಾಬಾ ಹೇಳ್ತಾರೆ, ಜ್ಞಾನದ ಪಾಯಿಂಟ್ಸ್ ಏನು ಡೈರಿಗಳಲ್ಲಿ ಅಥವಾ ಬುದ್ಧಿಯಲ್ಲಿ ಇರುತ್ತೆ, ಅದನ್ನ ಪ್ರತಿ ದಿನ ಮೆಲುಕು ಹಾಕ್ರಿ, ರಿವೈಸ್ ಮಾಡ್ರಿ. और उन्हें अनुभव में लाओ तो किसी भी प्रकार की समस्या का सहज ही समाधान कर सकेंगे. ರಿವೈಸ್ ಮಾಡಿ ಮತ್ತು ಅದನ್ನ ಅನುಭವದಲ್ಲಿ ತಗೊಂಡು ಬನ್ನಿ. ಅವಾಗ ಯಾವುದೇ ಪ್ರಕಾರದ ಸಮಸ್ಯೆ ಸಹಜನೇ ಸಮಾಧಾನ ಸ್ವರೂಪ ಆಗ್ಬಿಡತ್ತೆ. कभी भी व्यर्थ संकल्पों के हैमर से समस्या के पत्थर को तोड़ने में समय नहीं गवाओ. ಎಂದಿಗೂ ಕೂಡ ವ್ಯರ್ಥ ಸಂಕಲ್ಪಗಳ ಸುತ್ತಿಗೆಯಿಂದ ಸಮಸ್ಯೆ ಎನ್ನುವಂತ ಕಲ್ಲನ್ನ ಹೊಡೆಯೋದ್ರಲ್ಲಿ ಸಮಯವನ್ನ ಕಳಿಬೇಡಿ. ಡ್ರಾಮಾ ಶಬ್ದ ಕಿ ಸ್ಮೃತಿ ಸೆ ಹೈ ಜಂಪ್ ದೆ ಆಗೆ ಬಡು. ಡ್ರಾಮಾ ಈ ಶಬ್ದದ ಸ್ಮೃತಿಯಿಂದ ಬಾಬಾ ಹೇಳ್ತಾ ಇದ್ದಾರೆ, ಏಕದಮ್ ಹೈ ಜಂಪ್ ಮಾಡ್ಬಿಡಿ. ಫಿರ್ ಯೆ ಪುರಾನೆ ಸಂಸ್ಕಾರ ಆಪ್ಕೆ ದಾಸ್ ಬನ್ ಜಾಯೆಂಗೆ. ಅವಾಗ ಈ ಹಳೆ ಸಂಸ್ಕಾರ ನಿಮ್ಮ ದಾಸ್ ಆಗುತ್ತೆ. ಲೇಕಿನ್ ಪಹಲೆ ಬಾದಶಾ ಬನೋ ತಖ್ತ್ ನಶೀನ್ ಬನೋ. ಅರೆ ಮೊದಲು ಚಕ್ರವರ್ತಿಯಾಗ್ರಿ, ಸಿಂಹಾಸನಾಧಿಕಾರಿ ಆಗ್ರಿ. ಸ್ಲೋಗನ್, हर एक को सम्मान देना ही सम्मान प्राप्त करना है. ಪ್ರತಿಯೊಬ್ಬರಿಗೆ ಸಮ್ಮಾನವನ್ನ ಕೊಡೋದೆ ನೀವು ಸಮ್ಮಾನವನ್ನ ಪ್ರಾಪ್ತಿ ಮಾಡ್ಕೊಳ್ಳೋದಾಗಿದೆ. ಅವ್ಯಕ್ತಿ ಇಶಾರೆ, ಇಸ್ ಅವ್ಯಕ್ತಿ ಮಾಸ ಮೇ ಬಂಧನ ಮುಕ್ತ ರಹ ಜೀವನ ಮುಕ್ತ ಸ್ಥಿತಿ ಕಾ ಅನುಭವ ಕರೋ. ಈ ಅವ್ಯಕ್ತ ಮಾಸದಲ್ಲಿ ಬಂಧನ ಮುಕ್ತರಾಗಿದ್ದು ಜೀವನ ಮುಕ್ತ ಸ್ಥಿತಿಯ ಅನುಭವವನ್ನ ಮಾಡಿ. जीवन बंध के साथ ही जीवन मुक्त का अनुभव होता है. ಜೀವನ ಬಂಧನದ ಜೊತೆಗೇನೆ ಜೀವನ ಮುಕ್ತತೆ ಅನುಭವ ಆಗುತ್ತೆ. ವಹಾ ತೋ ಜೀವನ ಬಂಧ ಕಿ ಬಾತ್ ಹಿ ನಹಿ. ಸ್ವರ್ಗದಲ್ಲಿ ಅಥವಾ ಶಾಂತಿಧಾಮದಲ್ಲಿ ಜೀವನ ಬಂಧನದ ಮಾತೇ ಇಲ್ಲ. ವಹಾ ತೋ ಸಿರ್ಫ್ ಉಸಿ ಪ್ರಾರಬ್ಧ ಮೇ ಹೋಂಗೆ. ಸತ್ಯುಗದಲ್ಲಿ ಬರೀ ಅದರ ಪ್ರಾರಬ್ಧದಲ್ಲಿ ಇರ್ತೀರಿ. मुक्तिधाम की मुक्ति का अनुभव जो अभी कर सकते हो वह वहां नहीं कर सकेंगे.
ಬಾಬಾ ಹೇಳ್ತಾರೆ ಮುಕ್ತಿಧಾಮದ ಮುಕ್ತಿ ಅನುಭವ ತಾವು ಇಲ್ಲೇನು ಮಾಡಬಹುದು, ಅದನ್ನ ಆ ಮುಕ್ತಿಧಾಮದಲ್ಲಿ ಮಾಡಕ್ಕಾಗಲ್ಲ. इसलिए संगम युग पर ಮುಕ್ತಿ ಜೀವನ್ ಮುಕ್ತಿ का ಅನುಭವ ಕರೋ. ಅದಕ್ಕೆ ಈ ಸಂಗಮ ಯುಗದಲ್ಲೇ ಮುಕ್ತಿ ಮತ್ತು ಜೀವನ ಮುಕ್ತಿ ಅನುಭವ ಮಾಡಿ. वर्षे के अधिकारी तो बने हो, अब उसे जीवन में धारण कर पूरा लाभ उठाओ. ಆಸ್ತಿಗೆ ಅಧಿಕಾರಿ ಅಂತೂ ತಾವು ಆಗಿದ್ದೀರಿ, ಆದ್ರೆ ಅದನ್ನ ಜೀವನದಲ್ಲಿ ಧಾರಣೆ ಮಾಡಿಕೊಂಡು ಅದರ ಪೂರ್ಣ ಲಾಭವನ್ನ ತಗೊಳ್ಳಿ ಅಂತಾರೆ ಬಾಬಾ. ಅಚ್ಚಾ, ಓಂ ಶಾಂತಿ. ಶಿಕ್ಷಕನು ಗುರುವು ನೀನೇ.
ನೀ